ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿರುವ ವಿಶೇಷ ವ್ಯಕ್ತಿ ಶ್ರೀಯುತ ಶ್ರೀನಿವಾಸ ಮೂರ್ತಿಯವರು. ಇವರು ಶ್ರೀನಿವಾಸನ ಪರಮಭಕ್ತರು. ಅನೇಕ ವರ್ಷಗಳಿಂದ ಪ್ರತಿ ವರ್ಷವೂ ಪಾದಯಾತ್ರೆಯಲ್ಲಿ ತಿರುಮಲೆಗೆ ತೆರಳಿ ಭಗವಂತನನ್ನು ದರ್ಶನ ಮಾಡುತ್ತಿರುವ ಪುಣ್ಯಜೀವಿ. ಇವರು ನಮ್ಮ ಶ್ರೀಮಠದ ಆಪ್ತ ಭಕ್ತರು. ಶ್ರೀಮಠದ ಯೋಜನೆಯಾದ ಮಧ್ಯ ತಿರುಮಲ ಕ್ಷೇತ್ರದ ಶ್ರೀನಿವಾಸನ ದೇವಸ್ಥಾನದ ನಿರ್ಮಾಣ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಗವಂತನ ನಾಮ ಸಂಕೀರ್ತನೆ ಮಾಡುತ್ತಾ ಧನ್ಯತೆ ಪಡೆದಿದ್ದಾರೆ. ಬನ್ನಿ ಈಗ ಅವರೊಂದಿಗೆ ಸಂದರ್ಶನ ಮಾಡೋಣ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ. ನಮ್ಮ ಯತಿರಾಜ ಭಕ್ತಿವಾಹಿನಿಗೆ ಸ್ವಾಗತ. ತಮಗೂ ಕೂಡ ಹಾಗೂ ಯತಿರಾಜ ಮಠದ ಭಕ್ತಿ ಚಾನೆಲ್ನ ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಕೂಡ ಸ್ವಾಗತ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೀರಾ? ಶ್ರೀಮತೆ ರಾಮಾನುಜಾಯ ನಮಃ. ಪೂಜ್ಯ ತಂದೆ ತಾಯಿಗಳಾದಂತಹ ರಾಮ ಮತ್ತು ತಿಮ್ಮಮ್ಮ ಅವರ ಎರಡನೇ ಮಗನಾಗಿ ಆರ್ ಶ್ರೀನಿವಾಸ ಮೂರ್ತಿ ಅಂತ. ನಾವು ಮೂಲತಃ ಚನ್ನಪಟ್ಟಣದವರು. ನಮ್ಮ ತಂದೆಯವರೇ 10ನೇ ವರ್ಷದಲ್ಲಿ ಬೆಂಗಳೂರಿಗೆ ಬಂದು HMT ಕಾರ್ಖಾನೆಯಲ್ಲಿ ವೃತ್ತಿಯನ್ನು ಸಲ್ಲಿಸಿ ಜೀವನ ನಡೆಸ್ತಾಯಿದ್ರು. ನಾವಿಲ್ಲೇ ಇದ್ದೀವಿ. ಈಗ ವಾಸ ಎಲ್ಲಿ? ವಾಸ ಈಗ ಮನೆ ವಿಜಯನಗರದಲ್ಲಿ ವಾಸ ಇದ್ದೀವಿ. ನೀವು ಹಲವಾರು ವರ್ಷಗಳಿಂದ ತಿರುಮಲೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವ ತಿಳಿಸ್ತೀರಾ? ಸುಮಾರು ವರ್ಷಗಳು ಅಂತಂದರೆ ಕಳೆದ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿದಾಗ 23 ವರ್ಷದ ಪಾದಯಾತ್ರೆ ಅದು. ಈ ವರ್ಷ ನಮ್ಮ ಪಾದಯಾತ್ರಾ ಸಮಿತಿದು 50ನೇ ವರ್ಷ ಆಗ್ತಾ ಇದೆ. ಬಹಳ ಸಂತೋಷ. ನಾವು ಅವಾಗ 20 ವರ್ಷದ ಹುಡುಗ, ಈಗ ನಮಗೆ 47 ವರ್ಷ. ಈ 27ನೇ ವರ್ಷದ ಪಾದಯಾತ್ರೆಗೆ ನಮ್ಮ ಸುವರ್ಣ ಮಹೋತ್ಸವ. ಈ ವರ್ಷದ ನಮ್ಮ ಪಾದಯಾತ್ರೆ 50ನೇ ವರ್ಷದ ಪಾದಯಾತ್ರೆ ಆಗ್ತಾ ಇದೆ. ಆ ಒಂದು ಸಂದರ್ಭ ನಮ್ಮ ಪಾದಯಾತ್ರೆಯ ಒಂದು ವಿಶೇಷವಾದಂತಹ ಒಂದು ನಮ್ಮ ಇಡೀ ಜೀವನದ ಒಂದು ನಮ್ಮ ಒಂದು ಅಜ್ಞಾನದಿಂದ ಸುಜ್ಞಾನದೆಡೆಗೆ ಅಂತಂದಂಗೆ ನಮ್ಮ ಜೀವನದ ಪರಿವರ್ತನೆಯೇ ನಮ್ಮ ಪಾದಯಾತ್ರಾ ಸಮಿತಿ ಪ್ರಪ್ರಥಮವಾಗಿ. ಹೇಗೆ ಅದು ಪ್ರಾರಂಭ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ನಮ್ಮ ತಂದೆಯವರು HMTನಲ್ಲಿದ್ದರು ಕಾರ್ಖಾನೆಯಲ್ಲಿ. ನಾವು ಕೂಡ 3 ವರ್ಷ ನಮಗೆ ಟ್ರೈನಿಂಗಿಗೆ ಅಲ್ಲಿ ಸೇರಿಸಿದ್ರು. ನಮಗೆ ಪಾಠ ತಗೊತಾ ಇದ್ದಂಥ ವಿಜ್ಞಾನದ ಪಾಠ ತಗೋತಾ ಇದ್ದಂಥ ನಟರಾಜ್ ಗುರುಳವರು ಅಂತ ಅವರೇ ನಮ್ಮ ಪಾದಯಾತ್ರಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆವಾಗ ನಾವು 96ರಿಂದ 99 3 ವರ್ಷ ಟ್ರೈನಿಂಗಲ್ಲಿದ್ವಿ HMTನಲ್ಲಿ. ಇನ್ನೇನು ಬಿಡುವಂಥ ಸಂದರ್ಭದಲ್ಲಿ ನಾವು ಬರ್ಬೋದಾ ಪಾದಯಾತ್ರೆಗೆ ಅಂತ ಕೇಳ್ಕೊಂಡಾಗ ಖಂಡಿತವಾಗಿ ಬರ್ಬೋದು ಅಂತೇಳಿ ಅಲ್ಲೇ ನಮ್ಮ ತಂದೆಯವ್ರನ್ನ ಮಾತಾಡಿಸಿ ಪಾದಯಾತ್ರೆ ಕರ್ಕೊಂಡು ಹೋಗ್ತೀನಪ್ಪ ನಿಮ್ಮ ಮಗನ್ನ ಅಂತಂದ್ಬಿಟ್ಟು ಹೇಳಿ ನಮ್ಮ ನಟರಾಜ್ ಗುರುಳವರಿಂದ, ಅಧ್ಯಕ್ಷರಾದಂಥ ನಟರಾಜ್ ಗುರುಳವರಿಂದ ಈ ಪಾದಯಾತ್ರೆಗೆ ನಾವು ಎಂಟ್ರಿ ಆಗಿದ್ದೆ. ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲು? ಹೌದೌದು, ನಮ್ಮ ಕುಟುಂಬದಲ್ಲಿ ನಾವೇ ಪ್ರಥಮ. ಬಹಳ ಸಂತೋಷ. ಪಾದಯಾತ್ರೆ ಶುರು ಮಾಡಿದಾಗಂತೂ ಎಲ್ಲ ನಮ್ಮನ್ನು ತುಂಬ ಒಂದು ಇದು ಮಾಡ್ತಾಯಿದ್ರು, ಉತ್ತೇಜನ ನೀಡ್ತಾ ಇದ್ರ? ಅಲ್ಲ, ಗೇಲಿ ಮಾಡ್ತಾಯಿದ್ರು. ಎಲ್ಲ ಬಸ್ ಇರುವಾಗ ಕಾರು ಏನು ನೀವು ಈ ಥರ ಒಂದು ಇದು ಮಾಡ್ತಾ ಇದ್ದೀರಲ್ಲ, ನಡ್ಕೊಂಡು ಹೋಗುವಂಥದ್ದು ಹಂಗೆ ಹಿಂಗೆ ಅಂತ. ಆದರೆ ಆ ಪಾದಯಾತ್ರೆ ಅನುಭವ ಪಾದಯಾತ್ರೆ ಮಾಡಿದವ್ರಿಗೆ ಗೊತ್ತು. ಶ್ರೀನಿವಾಸನ ದರ್ಶನ ಮಾಡೋ ಯೋಗ ಪಾದಯಾತ್ರೆ ಮಾಡಿ. ಯಾಕೆಂತಂದರೆ ನಾನಿವಾಗ ಆವಾಗಲೇ ಹೇಳಿದೆ ತಮಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಅಂತ ಪಾದಯಾತ್ರೆ ಮಾಡುವಂಥ ಒಂದೊಂದು ಹೆಜ್ಜೆನೂ ಕೂಡ ನಮ್ಮ ಅಜ್ಞಾನಗಳನ್ನೆಲ್ಲ ಕಳೆದು ಆ ಭಗವಂತನಿಗೆ ದರ್ಶನ ಮಾಡೋ ಅಷ್ಟೊತ್ತಿಗೆ ಆ ಭಗವಂತನೇ ಸಾಕ್ಷಾತ್ಕಾರ ಆಗ್ಬಿಟ್ಟಿರ್ತಾರೆ. ಆ ಥರ ನೀವು ಭಜನೆ ಬೇರೆ ಮಾಡ್ಕೊಂಡು ದಾರಿ ಉದ್ದಕ್ಕೂ ನಾಮ ಸಂಕೀರ್ತನೆ, ಬೇರೆ ಲೌಕಿಕವಾದಂಥ ಮಾತಿನ ಕಡೆ ಚಿಂತನೆನೂ ಇಲ್ಲ, ಯಾವುದೇ ರೀತಿಯಾದಂಥ ಯೋಜನೆ ಒಂದು ಇದು ಇಲ್ಲ. ಭಕ್ತಿನೇ ಬೇರೆ ಅಲ್ವಾ ಅನುಭವ. ಅದು ಬೆಲ್ಲದ ಸವಿ ಇದು ಉಂಡಂತವ್ರೆ ತಿಂದಂತವ್ರೆ ಬಲ್ರು ಅಂತಂದಂಗೆ ವರ್ಣಿಸಕ್ಕೆ ಅಷ್ಟ. ಶ್ರೀಮಠಕ್ಕೆ ನಿಮಗೂ ನಮ್ಮ GS ಸ್ವಾಮಿಯವರ ಯಾವಾಗಿಂದ ಪರಿಚಯ ನಿಮಗೆ ಆಯಿತು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಯದುಗಿರಿ ಯತಿರಾಜ ಶ್ರೀಗಳ ಪೂರ್ವಾಶ್ರಮದಲ್ಲಿ ಅವರಿದ್ದಾಗ ಕಳೆದ ಒಂದು 17 ವರ್ಷದಿಂದ ಮಾರುತಿ ಮುಂದರ ದೇವಸ್ಥಾನದಲ್ಲಿ ರಾಮನವಮಿಯ ಪ್ರಯುಕ್ತ ಭಜನಾ ಕಾರ್ಯಕ್ರಮ ಇತ್ತು. ಆಗ ಸ್ವಾಮಿಗಳು ಬಂದಿದ್ದರು. ಪ್ರಪ್ರಥಮವಾಗಿ ಸ್ವಾಮಿಗಳನ್ನ ನಾವು ನೋಡಿದ್ದು ಆ ಒಂದು ದೇವಾಲಯದಲ್ಲೇ.
ನಾಮ ಸಂಕೀರ್ತನೆಗೆ ಅವ್ರು ಬಂದಿದ್ದರು. ಆವಾಗ ಅವ್ರನ್ನ ನೋಡಿನೇ ನಮಗೆ ಬಹಳ ಸಂತೋಷ ಆಗೋಯಿತು. ಯಾವುದೋ ಟಿ ವಿನಲ್ಲಿ ಅದರಲ್ಲಿ ಇದರಲ್ಲಿ ನೋಡ್ತಾ ಇದ್ವಿ. ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಿದಾಗ ಒಳ್ಳೆ ವೇದವ್ಯಾಸರು ಕಂಡಂಗೆ ನಮಗೆ ಆವತ್ತಿನ ದಿವಸ ಅವರ ಒಂದು ಸಾಕ್ಷಾತ್ಕಾರ ಆಯಿತು. ಭಜನೆ ಮಾಡಿ ಇದು ಮಾಡ್ತಾ ಇದ್ದಂಗೆ ಬಹಳ ಸಂತೋಷಪಟ್ಟು ಸ್ವಾಮಿಗಳು ಭಜನೆ ಮುಗಿದಾದ್ಮೇಲೆ ಬಂದು ಸಂತೋಷ ಅಪ್ಪ ಅಂತ ಒಂದು ಇದು ಮಾಡಿ, ನಿನ್ನ ಹೆಸರೇನು ಒಂದು ಇದು ಅಂತೆಲ್ಲ ಕೇಳಿ ಭಾಳ ಸಂತೋಷ ಅಂತ ಆಶೀರ್ವಾದ ಮಾಡಿ ಅವತ್ತು ಹೊರಟರು. ಆವಾಗ ನಮ್ಮ ಅಲ್ಲಿ ಆಯೋಜನೆ ಮಾಡಿದಂಥ ವಿಜಯ್ ಕುಮಾರ್ ಅಂತ ಅವರು ಸತ್ಸಂಗದ ಲೀಡ್ರ್ ಆಗಿದ್ದರಲ್ಲಿ ವಿಷ್ಣು ಸಹಸ್ರನಾಮ ಇದರದೆಲ್ಲ ಅವ್ರನ್ನ ನಾನು ಕೇಳ್ಕೊಂಡಾಗ ಸ್ವಾಮಿಗಳು ಯಾರು ಏನು ಎತ್ತ ಅಂತ ಇದು ಮಾಡಿದಾಗ, ಇಲ್ಲ ಬಾಪ ನಾನು ಕರ್ಕೊಯ್ತೀನಿ ಅವ್ರ ಮನೆಗೆ ಅಂತ ನಮ್ಮನ್ನು ಅವಾಗ ಕರ್ಕೊಂಡೋಗಿ ಒಂದು ಇದು ಮಾಡಿ ಅವ್ರ ಮನೆಗೆ ಕರ್ಕೊಂಡೋದ್ರೆ ಅವ್ರ ಮನೆಗೆ ಕರ್ಕೊಂಡೋಗಿ ಈ ಥರ ಪರಿಚಯ ಮಾಡಿಸಿ ಶ್ರೀನಿವಾಸ್ ಅಂತ ಆಗ್ತಾರೆ. ಅದಾದಮೇಲೆ ನೀವು ಪದೇ ಪದೇ ಭೇಟಿ ಆಗ್ತಿದ್ರ? ಅದಾದಮೇಲೆ ಪದೇ ಪದೇ ಭೇಟಿ ಆಗ್ತಾನೆ ಇದ್ವಿ. ಸ್ವಾಮಿಗಳು ಅವಾಗವಾಗ ನಮ್ಮ ಪಾದಯಾತ್ರೆ ಸಮಿತಿನಲ್ಲೂ ಕೂಡ ನಾವು ಪಾದಯಾತ್ರೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಹೊಸಕೋಟೆ ಹತ್ರನೂ ಬಂದು ಅವರು ಒಂದೆರಡು ಹೆಜ್ಜೆ ಹಾಕಿ, ಆಮೇಲೆ ಇದು ಇನ್ನೊಂದು ಕ್ಷೇತ್ರ ಕೆರೆನಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಇದ್ರ ಹತ್ರ ಚಿಕ್ಕಬಳ್ಳಾಪುರದ ಹತ್ರ ಇರಬೇಕದು. ಆ ಒಂದು ಅಲ್ಲಿಗೂ ಕೂಡ ಪಾದಯಾತ್ರೆ ಬಂದಿದ್ದರು ಸ್ವಾಮಿಗಳು. ಅವ್ರಿಗೆ ಯಾವಾಗಲೂ ಹೇಳ್ತಾಯಿದ್ರು, ನಾನು ನಡಿಬೇಕು ಅಂತ ಆಸೆ, ಪಾದಯಾತ್ರೆ ಮಾಡಬೇಕು ಅಂತ ಆಸೆ ಅಪ್ಪ ಶ್ರೀನಿವಾಸ. ಅವ್ರ ಜೊತೆ ಹೋಗೋ ಸುಯೋಗ ಸಿಕ್ತು. 4 ಹೆಜ್ಜೆ ಪೂರ್ವಾಶ್ರಮದಲ್ಲಿ ತಿರುಮಲೆಗೆ ಅನ್ನುವಂಥದ್ದಲ್ಲ, ಆ ದಾರಿ ಮಧ್ಯೆ ಬಂದು ನಮಗೆಲ್ಲ ಒಂದು ಆಶೀರ್ವಚನ ಕೊಟ್ಟು ಒಂದು ಇದು ಮಾಡಿದ್ರು. ಇನ್ನೊಂದು ಶುಭ ಸಂದರ್ಭ ಏನಂತ ಹೇಳುವಂಥದ್ದು ಅಂತಂದರೆ, ಇದನ್ನು ಪವಾಡ ಅಂತಲೇ ಹೇಳ್ಬಹುದು. ನಾವು ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ತಿರುಮಲೆಯ ಶ್ರೀನಿವಾಸ ದೇವರಿಗೆ ಭಜನೆ ಮುಖೇನ ಬೆಟ್ಟ ಹತ್ತಿ ಬೆಳಗ್ಗೆ ನಾವು ಇದು ಮೆಟ್ಲು ಪೂಜೆ ಮಾಡಿ ಹೊರಟ್ರೆ ಇದು ಸ್ವಾಮಿ ಮುಂದೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೆ. ಅಲ್ಲಿ ಗಂಟ ನಾಮ ಸಂಕೀರ್ತನೆಯಲ್ಲಿ ಬೆಟ್ಟ ಹತ್ಕೊಂಡು ಬರೋವಂಥದ್ದು. ಬೆಟ್ಟ ಹತ್ಕೊಂಡು ಬಂದು ಸ್ವಾಮಿ ದೇವಸ್ಥಾನ ಮುಂದೆ ಕರೆಕ್ಟಾಗಿ ಬರ್ತಾಯಿದ್ವಿ. ನಮಗೆ ಸ್ವಾಮಿಗಳನ್ನ ಕಂಡಾಗ ಯಾವಾಗಲೂ ಅವ್ರಿಗೆ ಒಂದು ಹಾಡು ಹೇಳ್ತಾಯಿದ್ದೆ, ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ ಅಂತ ಆ ಹಾಡನ್ನು ಹೇಳ್ತಾಯಿದ್ವಿ. ಅದೇ ನಾಮ ಸಂಕೀರ್ತನೆ ಮಾಡಿಕೊಂಡು ದೇವಾಲಯದ ಮುಂದೆ ಬರ್ತಾಯಿದ್ದೀವಿ. ಸ್ವಾಮಿಗಳು ದರ್ಶನ ಮಾಡ್ಕೊಂಡು ಈಚೆ ಬರ್ತಾ ಇದ್ದಾರೆ. ಇದು ನಾವು ಇದೇ ಥರ ಮಾಡಬೇಕು ಅಂತ ನಾವು ಮೊದಲೇ ಫ್ರೀ ಪ್ಲ್ಯಾನ್ ಮಾಡಿದರೂ ಕೂಡ ಅದು ಆಗ್ತಾ ಇರಲಿಲ್ಲ. ಇದು ಭಗವಂತನೇ ಅವರ ಆ ಒಂದು ಮಿಲನವನ್ನು ಮಾಡಿಸಿದ ಇದು. ಆ ಸಂದರ್ಭದಲ್ಲಿ ಸ್ವಾಮಿಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಇದು ಮಾಡಿದಾಗ ಸ್ವಾಮಿಗಳು, ನಾನು ಇಷ್ಟೊತ್ತು ಒಳಗಡೆ ಶ್ರೀನಿವಾಸ ದೇವರ ಹತ್ರ ದರ್ಶನ ಮಾಡ್ಕೊಂಡು ಇದು ಮಾಡ್ಕೊಂಬಂದೆ, ಆ ದರ್ಶನ ಭಾಗ್ಯ ನಿಮಗೆ ಸಿಗಲಿ, ನೀವು ಮಾಡ್ತಾ ಇರುವಂಥ ನಾಮ ಸಂಕೀರ್ತನೆ ಭಾಗ್ಯ ನಮಗೆ ಸಿಗಲಿ ಅಂತ. ಭಜನೆ ನಮ್ಮ ವೀಕ್ಷಕರು ಕೇಳ್ತಾರೆ, ಹಾಡಿ ಒಂದು ಭಜನೆ ಯಾವುದಾದ್ರು. ಗರುಡ ಶೇಷ ಗಿರಿಜ ರಮಣ ಸುರವರರೆಲ್ಲ ನಿರುತ ಪೂಜಿಸುವ ಪಾದ ಸರಸಿಜಯುಗಳಾವ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ. ಅದರಲ್ಲೊಂದು ಪ್ಯಾರ ಇದೆ, ಮಂದ ಗಮನೆ ಗೋಪಿ ಕಂದ ಬಾರೆಂದೆತ್ತಲು, ಮಂದ ಗಮನೆ ಗೋಪಿ ಕಂದ ಬಾರೆಂದೆತ್ತಲು, ಮಂದಹಾಸದಿಂದ ನಗುವ ಸುಂದರವಾದ ನನ್ನ ಕಂಡೆ. ಸ್ವಾಮಿಗಳ ನಗುವಿನಲ್ಲಿ ನಾವು ಯಾವಾಗಲೂ ಈ ಒಂದು ಸಾಲನ್ನು ನೆನೆಸ್ಕೊತಾನೆ ಇದ್ವಿ. ಮಂದಹಾಸದಿಂದ ನಗುವ ಸುಂದರವಾದ ನನ್ನ ಕಂಡೆ ಶೇಷಗಿರಿ ದೋರೆ ನಮ್ಮ ಶ್ರೀನಿವಾಸನ ಕಂಡೆ ಶ್ರೀನಿವಾಸನ. ಬಹಳ ಸುಂದರವಾಗಿತ್ತು. ಈ ಭಕ್ತಿನೇ ಆ ಶ್ರೀನಿವಾಸನಿಗೆ ತಲುಪಿಬಿಡುತ್ತೆ. ಅದರಿಂದ ನಿಮಗೆ ಆ ಭಜನೆ, ಪಾದಯಾತ್ರೆ, ಶ್ರೀನಿವಾಸನ ದರ್ಶನ, ಜೊತೆಗೆ ನಮ್ಮ ಗುರುಗಳ ಅನುಗ್ರಹ ಎಲ್ಲ ಸೇರಿ ಒಳ್ಳೆಯದಾಗಲಿ ಅಂತ ನಾವು ಹರಿಸ್ತೀವಿ. ಪಾದಯಾತ್ರೆ ಸಮೂಹದಲ್ಲೂ ಅಷ್ಟೇ ಮಾಮಿಯವರೇ, ವಿಶೇಷವಾದಂಥ ಎಲ್ಲ ವ್ಯಕ್ತಿಗಳು, ತಾಯಿ ಪ್ರೀತಿ ಕೊಡುವಂಥ ನಮ್ಮ ಪ್ರಸನ್ನ ಗುರುಳವರು, ತಂದೆ ಪ್ರೀತಿ ಕೊಡುವಂಥ ನಮ್ಮ ನಟರಾಜ್ ಗುರುಳವರು, ಗುರುರಾಜ್ ಗುರುಳವರು, ನಮ್ಮ ಅಲ್ಲಿರುವಂಥ ನಮ್ಮ ಇವರೆಲ್ಲ ಏನಿದ್ದಾರೆ, ನಮ್ಮ ಜಯರಾಮ್ ಗುರುಳವರು, ಎಲ್ಲರೂ ಕೂಡ ಒಂದೊಂದು ಅಮೂಲ್ಯವಾದಂಥ ರತ್ನದ ಮಣಿಗಳು. ಅಂಥವ್ರ ಜೊತೆ ಪಾದಯಾತ್ರೆಯಲ್ಲಿ ನಾವು
ಸತ್ಸಂಗದಲ್ಲಿ ಇದ್ದಂಥದ್ದೇ ನಮ್ಮ ಸೌಭಾಗ್ಯ. ಅದರಲ್ಲೂ ನಮಗೆ ಶ್ರೀಗಳ ಒಂದು ಅವ್ರಿಗೆ ಸಂಗೀತ ಮೊದಲೇ ತುಂಬ ಇಷ್ಟ. ಅದು ಗುರು ದೃಷ್ಟಿ ಅಲ್ಲ, ಅವ್ರು ಬಂದು ಅವತ್ತೊಂದು ದಿವಸ ಒಳ್ಳೇದಾಗ್ಲಿಯಪ್ಪ ಅಂತ ಗುರು ದೃಷ್ಟಿ ಯಾವತ್ತಿದಾಯ್ತೋ ಅವತ್ತಿಂದ ಇವತ್ತಿನ ಗಂಟ ನಮ್ಮ ಮಧ್ಯ ತಿರುಮಲ ಕ್ಷೇತ್ರ ಶ್ರೀನಿವಾಸನ ಒಂದು ದಿವ್ಯ ಧಾಮ. ಈಗ ಅಲ್ಲಿ ದೇವಸ್ಥಾನದ ಕಾರ್ಯ ಅತ್ಯಂತ ಭರದಿಂದ ಸಾಗ್ತಾ ಇದೆ. ನೀವು ಕೂಡ ಈ ಯೋಜನೆಯಲ್ಲಿ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀರಾ. ಈ ಯೋಜನೆ ಬಗ್ಗೆ ಸ್ವಲ್ಪ ವಿವರ ತಿಳಿಸ್ತೀರಾ? ಏನಂತಂದರೆ, ನಮ್ಮ ಆತ್ಮೀಯರಾದಂಥ ಹಿರೀಕರು ನಮ್ಮ ಮೈಸೂರು ರೋಡ್ನಲ್ಲೇ ಹೆಸರುವಾಸಿಗೆ ಆದಂತಹ ಅಣ್ಣೇಗೌಡರು ಅಂತ ಅವರ ಮಗ, ಅವರು ಪ್ರಕಾಶ್ ಅನ್ನುವಂಥವರು ನಮಗೆ ಆಪ್ತರು, ಹಿರೀಕರು. ಅವರು ಒಂದು ಸತಿ ಬಂದು ಈ ಥರ ಒಂದು ವಿಚಾರವನ್ನು ತಿಳಿಸಿದಾಗ, ಒಂದು ಯಾವುದೋ ಒಂದು ಇದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು, ಜೊತೆಯಲ್ಲಿ ಒಂದು ಇದು ಮಾಡಬೇಕು ಅಂತ ತಿಳಿಸಿದಾಗ, ನಮ್ಮ ಹಿರೀಕರಾದಂಥ ಬಾಲಕೃಷ್ಣ ಅವರು ಅಂತ ಇದ್ದಾರೆ, ಪ್ರಕೃತಿ ನೆಸ್ಟ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ, ಇಲ್ಲಿ ಮಲ್ಲೇಶ್ವರಂನಲ್ಲಿ. ಅವ್ರನ್ನ ಒಂದು ಭೇಟಿ ಮಾಡಿಸಿ ಒಂದು ಇದು ಮಾಡಿ, ಅಲ್ಲಿಂದ ಶುರುವಾದಂತಹ ಒಂದು 30 ಎಕರೆ ವಿಸ್ತೀರ್ಣವುಳ್ಳಂತಹ ಒಂದು ಅಣ್ಣೇಗೌಡ ನೆಸ್ಟ್ ಅನ್ನುವಂಥ ಒಂದು ಸುಂದರವಾದಂಥ ಬಡಾವಣೆ ನಿರ್ಮಾಣ ಆಯಿತು. ಬಡಾವಣೆ ಅಂತಂದಮೇಲೆ ಆ ಒಂದು ರೂಲ್ಸ್ ಪ್ರಕಾರ ಉದ್ಯಾನವನ, ದೇವಸ್ಥಾನ ಎಲ್ಲ ಇರಲೇಬೇಕಲ್ವ. ಆ ಥರದಲ್ಲಿ ದೇವಸ್ಥಾನ ಮಾಡುವಂಥ ಒಂದಿದು. ಈ ಥರ ದೇವಸ್ಥಾನ ಅಂತ ನಿಜವಾಗ್ಲೂ ಯಾರ ಮನಸ್ಸಲ್ಲೂ ಇರಲಿಲ್ಲ. ನಿಜವಾಗ್ಲೂ ಕಲ್ಪನೆನೇ ಚಿಕ್ಕದಾಗಿ ಅಲ್ಲಿ ಒಂದು ಹಳೆ ದೇವಸ್ಥಾನ ಇತ್ತು, ಅದ್ರ ಪಕ್ಕದಲ್ಲೇ ಒಂದು ಶ್ರೀನಿವಾಸ ದೇವ್ರ ದೇವಸ್ಥಾನ ಮಾಡಬೇಕು ಅಂತ ಎಲ್ಲರ ಒಂದು ಆಸೆ ಇತ್ತು. ನಮ್ಮ ಬಾಲಕೃಷ್ಣ ಅವ್ರದ್ದು ಕೂಡ ತಿರುಪತಿ ಮಾದರಿನಲ್ಲಿ ಅಂತ ಅವರ ಒಂದು ಆಸೆ ಇದ್ರೂ ಕೂಡ ಒಂದು ಸ್ವಾಮಿಗಳನ್ನ ಆಶೀರ್ವಾದಕ್ಕೆ ಅಂತ ಅಲ್ಲಿ ಕರೆಸಿದ್ದು, ನಮ್ಮ ಸ್ವಾಮಿಗಳನ್ನ ಆಶೀರ್ವಾದಕ್ಕೆ ಅಂತ ಕರೆಸಿದ್ದು. ಅಲ್ಲಿ ಹಳೆ ದೇವಾಲಯದ ಮುಂದೆ ಒಂದು ಕ್ಷಣ ಸ್ವಾಮಿಗಳು ಧ್ಯಾನದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಸ್ಥಳ ಸಾಕು ಹೊರಡೋಣ ಅಂತ ಅನಿಸುತ್ತೆ, ಆದರೆ ಈ ಸ್ಥಳ ಇಲ್ಲೇ ಇರೋಣ ಅನ್ನಿಸ್ತಾ ಇದೆ. ಎಲ್ಲರೂ ಒಂಥರ ಮೂಕ ವಿಸ್ಮಿತ, ಎಲ್ಲರೂ ಆ ಸಂದರ್ಭದಲ್ಲಿ ಒಂದು ಮೂಕ ವಿಸ್ಮಿತ. ಯಾಕಂದರೆ ಆ ಮಾತುಗಳನ್ನು ಬರ್ತಾ ಇದೆ. ಯಾಕಂದರೆ ಅದು ಮಧ್ಯ ತಿರುಮಲ ಕ್ಷೇತ್ರ ಭೂವೈಕುಂಠ ಅಲ್ಲಿ ಆಗಬೇಕು ಅಂತಂದರೆ ನೋಡಿ, ಸ್ವಾಮಿಗಳು ಆದಿಶೇಷನ ಸ್ವರೂಪದಲ್ಲಿ ಬಂದು ಈ ಸ್ಥಳ ಬೇರೆ ಇನ್ನೇನು ಅಲ್ಲ, ಇದು ಬಡಾವಣೆ ಅಂತ ಅಲ್ಲೇ ನಿಂತ್ಕೊಂಡು ಮಂತ್ರಾಕ್ಷತೆ ಹಾಕಿ ಆ ಜಾಗಕ್ಕೆ ಒಂದು ಇದು ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಾನು ಒಂದು ನಾಮ ಸಂಕೀರ್ತನೆ ಮಾಡಾದ್ಮೇಲೆ, ಶ್ರೀನಿವಾಸ ನಿಂದು ನಾಮ ಸಂಕೀರ್ತನೆ ಸೇವೆ ನಿರಂತರವಾಗಿ ಇಲ್ಲಿರ್ಬೇಕಪ್ಪ ಅಂತ ಅಂದರು. ನಾವೇನು ಜನರಲಾಗಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಒಂದಿದ್ದಿಲ್ಲ. ಆಮೇಲೆ ಹಿಂಗೆ ಹಂಚ್ಕೊಂಡ್ರು ಅವರು, ಈ ಥರ ನಮ್ಮದು ಕನಸಿದೆ, ಕರ್ನಾಟಕದಲ್ಲೇ ಒಂದು ವಿಶೇಷವಾದಂಥ ತದ್ರೂಪ ತಿರುಮಲ ಶ್ರೀನಿವಾಸ ದೇವರ ದೇವಸ್ಥಾನ ಮಾಡಬೇಕು ಅಂತ ಎಲ್ಲ ಕಡೆ ಸ್ಥಳಗಳನ್ನ ಅವರು 16 ವರ್ಷದಿಂದ ನೋಡ್ತಾಯಿದ್ರು. ಈ ಸ್ಥಳ ನಮಗೆ ತುಂಬ ಸಂತೋಷ ಆಗಿದೆ ಅಂತಂದಾಗ ನಮ್ಮ ಬಾಲಕೃಷ್ಣ ಅವರು ಹಾಗೂ ನಮ್ಮ ಪ್ರಕಾಶ್ ಅವರು ಎಲ್ಲ ಒಂದು ಅವರ ಒಂದು ತುಂಬ ಹೃದಯದ ಒಂದು ಇದರಿಂದ ಆ ಒಂದು ಸಂತೋಷದಿಂದ ಆ ಒಂದು 3 ಎಕರೆ ಸ್ಥಳವನ್ನು ವಿಸ್ತೀರ್ಣ, ಅದು 30 ಎಕರೆ ಲೇಔಟು, 3 ಎಕರೆ ಜಾಗನ ಸ್ವಾಮಿಗೆ ಅಂತ ಮೀಸಲು ಮಾಡಿ, ದೇವಸ್ಥಾನಕ್ಕೆ ಅಂತ ಮೀಸಲು ಮಾಡಿ ಅದನ್ನು ಸಮರ್ಪಣೆ ಮಾಡಲ್ಲ. ಆಮೇಲೆ ಅದು ಯಾವ ಥರ ಅಂತಂದರೆ, ಅಲ್ಲಿ ಎಲ್ಲ ಆಯಿತು, ಇವಾಗ ಆ ಥರ ಮಾಡಬೇಕು ಅಂತ ಒಂದು 34-35 ಸೈಟು ಎಲ್ಲ ನಂಬರು ಆಗೋಗಿದೆ, ಕೇಬಲ್ಲು ಆಗೋಗಿದೆ, ಡ್ರೈನೇಜ್ದು ಎಲ್ಲ ಆಗೋಗಿದೆ, ಟಾರ್ ರೋಡು ಎಲ್ಲ ಆಗೋಗಿದೆ. ಸ್ವಾಮಿಗಳು ಯಾವಾಗ ಆಜ್ಞೆ ಕೊಟ್ಟರು, ನಮ್ಮ ಇವರು ಪ್ರಕಾಶ್ ಅವರ ಹೃದಯವಂತಿಕೆ ನಮ್ಮ ಬಾಲಕೃಷ್ಣ ಅವರು ಮಾತಾಡಿಕೊಂಡು ಅದನ್ನೆಲ್ಲ ತೆಗ್ಸಿ, ಎಲ್ಲ ಮಣ್ಣು ಹೊಡೆದು ಇದು ಮಾಡಿ ಎಲ್ಲ ತೆಗ್ಸಿ ಅದನ್ನ ಅಷ್ಟು ನಿಸ್ವಾರ್ಥವಾಗಿ, ಅದು ನಿಜವಾಗ್ಲೂ ಹೇಳ್ತಿರ್ಲಾಗ್ದು, ಅದನ್ನ ಮಾಡಿಸಿ ಒಂದು ಇದು ಮಾಡಿದ್ಮೇಲೆ ಸ್ವಾಮಿಗಳನ್ನ ಕರೆಸಿ ಅದನ್ನು ಭೂಮಿ ಪೂಜೆ ಮಾಡಿಸಿ, ಶಂಕುಸ್ಥಾಪನೆ ಮಾಡಿಸಿ ಭೂಮಿ ಪೂಜೆ ಮಾಡಿ, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನೋಡ್ಕೊಳ್ಬೇಕಾದಂಥ ಒಂದು ಸಂದರ್ಭದಲ್ಲಿ ಸ್ವಾಮಿಗಳ ಅವತ್ತು ಒಂದು ಮಾತಾಡಿದ್ರು, ಶ್ರೀನಿವಾಸ ಎಲ್ಲೂ ಹೋಗ್ಬಾರ್ದಪ್ಪ ನೀನು, ಅಲ್ಲೇ ಇರಬೇಕು ಅಂತಂದರು. ನಮ್ಮ ಬಾಲಕೃಷ್ಣ ಅವರು ಕೂಡ ನಮ್ಮ ಪ್ರಕಾಶ್ ಅವರು, ನೀವೇನು ಒಂದು ಇದು ಮಾಡ್ತೀರಾ, ನಾವು ಅದನ್ನ ಒಂದು ಇದು ಮಾಡ್ತೀವಲ್ಲಿ, ನೀವು ಅಲ್ಲೇ ಇರಬೇಕು. ಪ್ರತಿ ಹಂತದಲ್ಲೂ ನಮ್ಮ ಸ್ವಾಮಿಗಳು ಮಾರ್ಗದರ್ಶನ ಅಲ್ಲ, ಅವರೇ ಅದಕ್ಕೆ ಮೂಲ ಒಂದಿದು. ಯಾಕಂದರೆ ಸ್ಥಳವನ್ನು ಈಗ ನಾನು ಹೇಳ್ದಂಗೆ ಅವರೇ ಆದಿಶೇಷನ್ ರೂಪದಲ್ಲಿ ಬಂದು, ಇದು ಮಾಮೂಲಿ ಅಲ್ಲ ಕ್ಷೇತ್ರ, ಇದು ತಿರುಮಲೆಯ ಕ್ಷೇತ್ರ,
ಅಂತ ಒಂದು ಇದು ಮಾಡಿದಂಥ ನಮ್ಮ ಭೂಮಿ ಸ್ವಾಮಿಗಳು. ಪೂಜೆ ಆದ್ಮೇಲೆ ಕಾರ್ಯ ಎಲ್ಲ ಶುರುವಾಯ್ತಾ ಭೂಮಿ ದೇವಸ್ಥಾನದ ಪೂಜೆ ತುಂಬ ವಿಶೇಷವಾಗಿ ಆಯಿತು. ತುಂಬ 106 ಜನ ಅವತ್ತೊಂದು ದಿವಸ ಸತ್ಸಂಗದವರೇ 106 ಜನ ಇದ್ದರು. ಸಾಕಷ್ಟು ಜನ ಎಲ್ಲ ಸೇರಿ ಒಂದು ಇದು ಮಾಡಿ ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆ ಮಾಡಿ ಎಲ್ಲ ಒಂದು ಇದು ಮಾಡಿದ್ರು. ಸ್ವಾಮಿಗಳೆಲ್ಲಿ ಗುದ್ಲಿ ಇದು ಮಾಡಿದ್ರು ಅದೇ ಸ್ಥಳದಲ್ಲೇ ನೀರು ಪಾಯಿಂಟ್ ಇವಾಗಿರೋದು. ಗುದ್ಲಿ ಪೂಜೆ ಆದ್ಮೇಲೆ ಗುದ್ಲಿ ಪೂಜೆ ಆದಮೇಲೆ ಪ್ರಪ್ರಥಮವಾಗಿ ಗಂಗಮ್ಮ ಮಾತೆನ ಇದು ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಕಲ್ಲುಗಳು ಸ್ಫಟಿಕ ಕಲ್ಲುಗಳು ಒಳಗಡೆ ಸಿಕ್ಕಿರುವಂಥದ್ದು ಇಷ್ಟು ಬೆಳ್ಳಗೆ ಭೂಮಿನಲ್ಲಿ. ಅದೇ 3 ಕಡೆ ನಮಗೆ ಆ ಜಾಗದಲ್ಲಿ ಸಿಕ್ತು. 3 ಜಾಗದಲ್ಲಿ ಸ್ವಾಮಿಗಳೆಲ್ಲಿ ಇದು ಮಾಡಿ ಹಾಲು ಹಾಕಿದ್ರು ಗುದ್ದಿ ಪೂಜೆ ಮಾಡಿ ಅದೇ ಸ್ಥಳದಲ್ಲಿ ಸಿಕ್ತು. ಈಗಲೂ ಕೂಡ ಅದೇ ಸ್ಥಳದಲ್ಲಿ ಬೋರ್ವೆಲ್ಲು ನಿರಂತರವಾಗಿ ಗಂಗಾ ಮಾತೆ ಬರ್ತಾ ಇದ್ದಾರೆ. ಈ ವಿಗ್ರಹ ಎಲ್ಲ ಎಲ್ಲಿ ಮಾಡಿಸ್ತಾ ಇರೋದು? ಅದು ಮೂಲ ಶ್ರೀನಿವಾಸರದೇ ತರ ಅಳತೆನಾ? ಅಲ್ಲ, ಮೂಲ ಶ್ರೀನಿವಾಸ ದೇವರೇ ನಮೋಲಯ ಅಂತ ಅದೊಂದು ನಮೋನಾಲಯ ನಾವು ತಿರುಪತಿನಲ್ಲಿ ಅಲಿಪಿರಿನಲ್ಲಿ ಹೋಗಿ ಸ್ವಾಮಿಗಳ ಆಜ್ಞೆಯಂತೆ ಹೋಗಿ ಅದನ್ನು ನೋಡಿಕೊಂಡು ಆ ಒಂದು ವಿಸ್ತರಣದಲ್ಲಿ ತಿರುಮಲೆಯ ಶ್ರೀನಿವಾಸ ದೇವರ ಒಂದು ಇದಕ್ಕಿಂತ 1.5 ಇಂಚ್ ಕಮ್ಮಿ ಇರ್ಬೋದು. ಒಂದು ಕಾಲಿನ 1 ಇಂಚ್ ಅಥವಾ 1.5 ಇಂಚ್ ಕಮ್ಮಿ ಇರ್ಬೋದು. ಅದೇ ಪ್ರಮಾಣದಲ್ಲಿ ಮಾಡಬಾರ್ದು ಅಂತ ಸ್ವಾಮಿ 10 ಅಡಿ ಇದ್ದಾರೆ. ಆ ಕಲ್ಲನ್ನು ಬಂದು ಹೊಸದುರ್ಗ ಅಂತ ಒಂದು ಕೆರೆನಲ್ಲಿದ್ದಂಥ ಕಲ್ಲದು. ಆ ಒಂದು ಕೆರೆನಲ್ಲಿದ್ದಂಥ 11.5 ಟನ್ ಇತ್ತು ಆ ಒಂದು ಕಲ್ಲು. ಅದು ಒಂದೇ ಒಂದು ಕಲ್ಲು, ಕೃಷ್ಣಶಿಲೆ. ಹೌದು, ಕೃಷ್ಣಶಿಲೆ. ಅದನ್ನು ತಂದು ಇಲ್ಲಿ ಬಿಡದಿ ಹತ್ರ ಸಹೋದರರು ಸಾಗರ್ ಗುಡಿಗಾರ್, ಮಂಜುನಾಥ್ ಗುಡಿಗಾರ್ ಅಂತ ಅವರ ಒಂದು ಇದಕ್ಕೆ ಹಸ್ತಾಂತರಿಸಿ ಅದನ್ನ ಅವರು ಕೂಡ ಶ್ರದ್ಧಾ ಭಕ್ತಿಯಿಂದ ಅದನ್ನು ಅವರ ಸ್ಥಪತಿಗಳು ಅಂತಂದರೆ ಆ ಒಂದು ಶಿಲೆ ಮಾಡುವಂಥ ಸ್ಥಪತಿಗಳು ಅವರೇನೆ. ಆ ಒಂದು ಪ್ರಮಾಣದಲ್ಲಿ ಸ್ವಾಮಿಗಳು ಯಾವ ರೀತಿ ಹೇಳ್ತಾರೆ ಅದಕ್ಕೂ ನಮ್ಮ ಸ್ವಾಮಿಗಳೇ ಎಲ್ಲ ಮಾರ್ಗದರ್ಶನ, ಅವರೇ ಮಾರ್ಗದರ್ಶನ ಕಣ್ಮುಂದೆ ನಡಿಬೇಕು. ಇದು ನಾವು ಇದಕ್ಕೆ ಮಹಾಬಲಿಪುರಂಗೆ ಹೋಗ್ಬಿಟ್ಟು ವಿಗ್ರಹನ ತರಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಮೀಟಿಂಗಲ್ಲೆಲ್ಲ ಅದೇ ಸಭೆನಲ್ಲೆಲ್ಲ ಅದೇ ನಿರ್ಧಾರ ಆಗಿತ್ತು. ಕೊನೆಯಲ್ಲಿ ಮೋಹನ್ ಗೌಡ್ರು ಅಂತ ನಮ್ಗೆ ಇವಾಗ ಕಲ್ಲುಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಅವ್ರದ್ದೇ ಕೋರೆ ಇದೆ, ಬಂಡೆ ಇದೆ, ಅವರೇ ಸಪ್ಲೈ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರ್ದು ಪರಿಚಯ ಏನಾರ ಇದೆಯಾ, ನಾವು ಅಲ್ಲಿ ಮಹಾಬಲಿಪುರಮಲ್ಲಿ ಹೋಗಿ ವಿಗ್ರಹದ ಇದು ಮಾಡೋಕ್ಕೆ ಅಂದಾಗ ಅಲ್ಲೂ ಹೋಗಿ ನೋಡಿ, ಇಲ್ಲಿ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ, ಇಲ್ಲೊಂದು ಸತಿ ನೋಡಿ ಅಂತಂದ್ಬಿಟ್ಟು ಅವ್ರು ಫೋಟೋಗಳು ಕಳಿಸಿದ್ರು. ಕೃಷ್ಣನ ಫೋಟೋ ತುಂಬ ವಿಶೇಷವಾಗಿತ್ತು. ಅದನ್ನ ಸ್ವಾಮಿಗಳಿಗೆ ತೋರಿಸ್ದೆ. ಎಲ್ಲಿಯಪ್ಪ ಶ್ರೀನಿವಾಸ ಅಂತಂದ್ರೆ ಇಲ್ಲಿದು ಅಂತಂದಾಗ ನಾವು ಯಾಕೆ ಅಷ್ಟು ದೂರ ಹೋಗಬೇಕು, ಇಲ್ಲೇ ಮಾಡಿಸೋಣ ಅಂತಂದ್ರು. ಸ್ವಾಮಿಗಳ ಇಚ್ಛೆಯಂತೆ ಇಲ್ಲೇ ನಿರ್ಮಾಣ ಆಯಿತು. ಈ ದೇವಸ್ಥಾನದಲ್ಲಿ ಇನ್ನೇನೇನು ನಿರ್ಮಾಣ ಆಗಬೇಕಾಗಿದೆ? ದೇವರು ಶ್ರೀನಿವಾಸರು, ತಾಯಾರು ಪದ್ಮಾವತಿ ತಾಯಾರು ಎಲ್ಲ ನಾವು ನಮ್ಮ ತಿರುಮಲ ಈಗ ಮಧ್ಯ ತಿರುಮಲ ಅಂತ ಹೆಸರು, ಮಧ್ಯ ತಿರುಮಲ ಅನ್ನುವಂಥ ಹೆಸರು ಬರಬೇಕಂತಂದ್ರೆ ಯಾವ ರೀತಿ ಕಾರಣ ಅಂತಂದರೆ, ನೀವು ಮೇಲ್ಗಡೆ ಸ್ಯಾಟಿಲೈಟಿಂದ ನೋಡಿದ್ರು ಕೂಡ ಬೆಂಗಳೂರು ಇದು ಮೈಸೂರು ಏನಿದೆ ಅದ್ರ ಮಧ್ಯ ಭಾಗದಲ್ಲಿ ಕರೆಕ್ಟಾಗಿ ನಡುಗಟ್ಟ ಆಗಿ ಅದು ಮಧ್ಯೆ ಇರೋದ್ರಿಂದ ಇವಾಗ ಮೋದಿಯವರು ಕೂಡ, ದೇವತಾ ಮನುಷ್ಯ ಮೋದಿಯವರು ಕೂಡ ಎಕ್ಸ್ಪ್ರೆಸ್ ಹೈವೇನ ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಸ್ಟೇಜ್ ಬೆಂಗಳೂರು ಟು ನಿಡಘಟ್ಟ ಅಂತ ಅವ್ರು ಉಚ್ಚಾರಣೆ ಮಾಡ್ತಾನೆ ಇದ್ರು. ಆಮೇಲೆಗೆ ನಿಡಘಟ್ಟದಿಂದ ಮೈಸೂರಿಗೆ 2ನೇ ಸ್ಟೇಜ್, ಇದನ್ನು ಇದು ಮಾಡಿ ಇದನ್ನು ಚಾಲನೆ ಕೊಟ್ಟರು. ಆ ಥರದ್ರಲ್ಲಿ ಇದು ಮಧ್ಯದಲ್ಲಿರೋವಂಥದ್ದಾದ್ರಿಂದ ಮಧ್ಯ ಅಂತ ಆರಿಸ್ಕೊಂಡಿದ್ದು. ತಿರುಮಲ ಮಾದರಿನಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನುವಂಥ ಸ್ವಾಮಿಗಳ ಕಲ್ಪನೆ ಆದ್ದರಿಂದ ತಿರುಮಲ ಅಂತ ತಗೊಂಡು ಮಧ್ಯ ತಿರುಮಲ ಕ್ಷೇತ್ರ ಅಂತ. ಕ್ಷೇತ್ರಕ್ಕೆ ಹೆಸರನ್ನು ನಮ್ಮ ಸ್ವಾಮಿಗಳೇ ಕೊಟ್ಟರು. ಎಲ್ಲದಕ್ಕೂ ಸ್ವಾಮಿಗಳ ಒಂದು ಪುಷ್ಕರಣಿ, ವರಾಹ ಸ್ವಾಮಿ ಪುಷ್ಕರಣಿ, ಭೂವರಾಹ ಸ್ವಾಮಿ, ಈ ಕಡೆ ನಮ್ಮ ಬುಕುಳಾದೇವಿ ತಾಯರು, ಈ ಕಡೆ ನಮ್ಮ ಯೋಗ ನರಸಿಂಹದೇವರು, ಶ್ರೀಮದ್ ಆಚಾರ್ಯರು, ಕಂಚಿ ವರದರಾಜ ಸ್ವಾಮಿಗಳು, ಆಮೇಲೆ ಹಿಂಗೆ ಬೇಡಿ ಆಂಜನೇಯ, ಗರುಡಾಳ್ವಾರು, ಅಲ್ಲಿ ಸೇಮ್ ಅಲ್ಲಿ ಹೆಂಗಿದೆ ಅದೇ ಪ್ರತಿರೂಪ ಆಗ್ತಾ ಇದೆ. ಬಹಳ ಸಂತೋಷ. ದೇವಸ್ಥಾನ ಜಯ ವಿಜಯರು ದೇವಸ್ಥಾನ ಕಟ್ಟಡ ನಿರ್ಮಾಣ ಆಗೋಕ್ಕೂ ಪ್ರತಿ ಹಂತದಲ್ಲೂ ಸ್ವಾಮಿ ಬಂದು ಪರಿಶೀಲನೆ ಮಾಡ್ತಾ ಇದ್ರು, ಸಲಹೆ ಸೂಚನೆಗಳನ್ನೆಲ್ಲ ನೀಡ್ತಾ ಇದ್ರು. ಒಂದೊಂದು ಕ್ಷಣದಲ್ಲೂ ಒಂದು ಇದೇನಂತಂದ್ರೆ, ತಿರುಮಲ ಬೆಟ್ಟದಿಂದನೂ ಕೂಡ 2 ಮುಖ್ಯ ಅರ್ಚಕರು ಬಂದು ಅವ್ರನ್ನ ಇಲ್ಲಿಂದ ನಾವೇ ಅಲ್ಲಿ ಕ್ಷೇತ್ರಕ್ಕೆ ಕರ್ಕೊಂಡು ಹೋದ್ವಿ. ರಾಮನಗರದ ಹತ್ರ ಹೋಯ್ತಾ ಇಲ್ಲೇ ರಾಮದೇವ್ರು ಬಂದಿದ್ದು, ರಾಮದೇವ್ರ ಬೆಟ್ಟ ಎಲ್ಲ ತೋರಿಸ್ಕೊಂಡು ಇದು ಮಾಡ್ಕೊಂಡು ಕರ್ಕೋದೆ. ಬಿಡದಿ ಹತ್ರ ಹೋಗಿದ ತಕ್ಷಣ ಸ್ವಾಮಿ ನಿಂಗೆ ನೋಡಿದ ತಕ್ಷಣ ಅವ್ರು ಒಂದೇ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡ್ಸಲ್ಲಿ ನಮ್ಮ
ನಮ್ಮ ಪೆರುಮಾಳ್ ಮಾದರಿ ಇರುತ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪೆರುಮಾಳ್ ಮಾದರಿ ಇರುತ್ತದೆ ಅಂತ ನೋಡಿ ಕ್ಷಣದಲ್ಲೇ, ಬೇರೆ ಇನ್ನೆಲ್ಲೂ ಒಂದು ಕ್ಷಣದಲ್ಲೇ ತಿರುಮಲ ಮಾದರಿ ಅನುಭವ. ಆಮೇಲೆ ಅಲ್ಲಿ ಕ್ಷೇತ್ರದಲ್ಲಿ ಹೋದ್ಮೇಲೂ ಕೂಡ ಅವ್ರ ಕೈಯಾರೆ ಅಲ್ಲೆಲ್ಲ ಅರಿಶಿನ ಹಾಕ್ಸಿ ಆ ಒಂದು ಪಾದ, ಸ್ವಾಮಿ ಪಾದ ಗರ್ಭಗುಡಿ ಸ್ಥಳಕ್ಕೆ ಅಲ್ಲೆಲ್ಲ ಒಂದು ಇದು ಮಾಡಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಅವ್ರು ಅವಾಗಲೇ ಹೇಳಿದ್ರು, ಇಲ್ಲ ಇಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇದೆ, ತುಂಬ ಚೆನ್ನಾಗಿದೆ ಅಂತ. ಈ ಶ್ರೀನಿವಾಸನ ವಿಗ್ರಹ ಎಲ್ಲಿ ಕೆತ್ತನೆ ಆಯಿತು, ಅಲ್ಲಿಂದ ವಾಪಸ್ ದೇವಸ್ಥಾನಕ್ಕೆ ತನಕ ಬರಬೇಕಾದ್ರೆ ಪಾವನ ಯಾತ್ರೆ ಆಯ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಅದೊಂದು ಅವಿಸ್ಮರಣೀಯ ಇತಿಹಾಸ. ಅದು ಎಷ್ಟು ನೋಡಿ ಮೈಯ ಜುಮ್ ಅಂದ್ಬಿಡ್ತದೆ. ಇಲ್ಲಿ ನೋಡಿ ಯಾವ ರೀತಿ ಅಂತಂದರೆ, ಸ್ವಾಮಿಗಳು ನಿರ್ಧರಿಸಿದ್ರು ಇನ್ನೆರಡೂವರೆ ತಿಂಗಳಿದೆ ನಮ್ಮ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಅವತ್ತಿನ ದಿವಸನೇ ಸ್ವಾಮಿನ ನಾವು ಕರ್ಕೊಂಡು ಬರುವಂಥ, ಯಾಕಂದರೆ ಅದನ್ನು ಆ ವಿಗ್ರಹನ ಮಾಡಿಸ್ತಾ ಇರುವಂಥ ಸೇವೆ ನಮ್ಮ ಬಾಲಕೃಷ್ಣ ಅವರ ಒಂದಿದಿತ್ತು. ಅವರ ಆಸೆ, ಅವರ ಒಂದು ಇದ್ರ ಪ್ರಯುಕ್ತ ಅವತ್ತಿನ ದಿವಸ ಇದು ಮಾಡೋಣ ಅಂತ ಸ್ವಾಮಿಗಳೇ ನಿರ್ಧಾರ ಮಾಡಿದ್ದು. ಬಾಲಕೃಷ್ಣ ಅವರು ಅಲ್ಲ, ಅವ್ರ ಪರವಾಗಿ ಅವರೇ ನಿರ್ಧಾರ ಮಾಡ್ಕೊಂಡು ಸ್ವಾಮಿಗಳೇನೇ ಇಲ್ಲ, ಅವ್ರಿಗೊಂದು ಸರ್ಪ್ರೈಸ್ ನಾವು ಇದು ಮಾಡೋಣ, ಆ ಒಂದು ಸಂದರ್ಭದಲ್ಲೇ ನಾವು ಇದು ಮಾಡೋಣ, ಅವ್ರಿಗೊಂದು ಮಾಡಿಸ್ದವ್ರಿಗೂ ಒಂದು ಸಂತೋಷ ಆಗಬೇಕಲ್ವ ಕರ್ತೃಗಳಿಗೆ. ಆ ಒಂದು ಇದರಿಂದನೇ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವ ರೀತಿ ಸ್ವಾಮಿನ ತರುವಂಥದ್ದು ಅಂತ ಹಂಗೆ ಒಂದು ಚಿಂತನಾ ಮಂಥನ ಮಾಡ್ಕೊಂಡು ಇದು ಮಾಡಿದಾಗ, ಇಲ್ಲ ಅಲ್ಲಿಂದ ಇಲ್ಲಿ ಗಂಟನೂ ಕೂಡ ಪಾದಯಾತ್ರೆಯಲ್ಲಿ ನಾಮ ಸಂಕೀರ್ತನೆ ಮಾಡಿಕೊಂಡೇ ತರೋಣ ಅನ್ನುವಂಥ ಒಂದು ಇದನ್ನು ಇಲ್ಲೇ ಶ್ರೀಮಠದಲ್ಲೇ ಅದು ಸ್ವಾಮಿಗಳ ಮುಂದೆ ನಿರ್ಧಾರ ಆಗಿ ಒಂದಿದಾಗಿ ಅದು ಒಂದು ಅವಿಸ್ಮರಣೀಯ, ಅದು ಹೇಳ್ತಿರಲಾಗದು. ಉತ್ಸವ ಮೂರ್ತಿಗಳನ್ನ ನೀವು ಮೆರವಣಿಗೆ ತೊಗೊಂಡು ಹೋಗುವಂಥದ್ದನ್ನು ಸಾಕಷ್ಟು ಬಾರಿ ನೋಡಿರ್ತೀರಿ. ಒಂದಿದ್ದು ಮೂಲ ಮೂರ್ತಿ ವಿಗ್ರಹನ ಉತ್ಸವ ತಗೊಂಡು ಹೋಗುವಂಥದ್ದು ಅಂತಂದರೆ ಬಹಳ ವಿಶೇಷ, ಬಹಳ ವಿಶೇಷ, ತುಂಬ ವಿರಳ. ಅದಕ್ಕೆ ಪರ್ಮಿಷನ್ಸ್ ಅದು ಇದು ಎಲ್ಲ ನಮ್ಮ ಶಶಿಧರ್ ಅವರು ಅಂತ ಇಲ್ಲೇ ವಿಧಾನಸೌಧದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಒಂದು ಇದರಿಂದ ಸಹಾಯದಿಂದ ಎಲ್ಲ ಕಡೆ ಪರ್ಮಿಷನ್ನು ನಮಗೆ ಹೋದಂಥ SP ಇಂದ ಹಿಡಿದು DC ಇಂದ ಹಿಡಿದು ಎಲ್ಲ ಸಂತೋಷಪಟ್ಟು ಆ ಫೋಟೋ ತೋರಿಸ್ತಾ ಇದ್ದಂಗೆ ಸಂತೋಷಪಟ್ಟು ಅದು ಅದಕ್ಕೆ ಬೇಕಾದ ಅಷ್ಟು ದೊಡ್ಡ ವಾಹನ ಅರೇಂಜ್ಮೆಂಟ್, ಮೇನ್ ರೋಡ್ ರಸ್ತೆನಲ್ಲಿ ಬರಬೇಕು ಅಂತ ಅಷ್ಟು ಸುಲಭ. ದೇವ್ರನ್ನ ಹಂಗೆ ಮಲಗಿಸ್ಕೊಂಡು ಮೇಲೆ ಶೆಲ್ಟ್ರು ಇತ್ತ? ಇಲ್ಲ, ಶೆಲ್ಟರ್ ಓಪನ್ ಅಲ್ಲೇ ತರಬೇಕು ಅಂತ ನಾವು ಎಲ್ಲ ಏನು ಇಲ್ಲ, ತೊಂದರೆ ಆಗಿಲ್ಲ, ಮಳೆ ಬಿಸಿಲು ಯಾವುದೂ ಇರಲಿಲ್ಲ. ಇಲ್ಲ, ಮಳೆ ಒಂದು ದಿವಸ ಬಂತು. ಅಲ್ಲಿ ಆ ಛತ್ರದ ಇದು ಕೆಂಗಲಲ್ಲಿ ಜಗದೀಶ್ ಅಂತಿದ್ದಾರೆ, ಗೌರವ ಛತ್ರ ಅನ್ನೋ ಅಲ್ಲೊಂದು ಚೌಟ್ರಿ ಇದೆ. ಆ ಒಂದು ಚೌಟ್ರಿ ನಮಗೆ ಸ್ಥಳಾವಕಾಶ ಅಲ್ಲಿ ಕೊಟ್ಟಿದ್ರು. ಆಮೇಲೆ ಕೃಷ್ಣ ಸ್ಮೃತಿ ಕಲ್ಯಾಣ ಮಂಟಪ ಅಂತಲೂ ಕೂಡ ರಾಮನಗರದಲ್ಲಿದೆ. ಫಸ್ಟ್ ದಿವಸ ಅಲ್ಲಿ ಉಳ್ಕೊಂಡಿದ್ವಿ. ರಾಮನಗರದಲ್ಲಂತೂ ರಾತ್ರಿ 11:30-12 ಗಂಟೆ ಆದರೂ ಬರ್ತಾ ಇದ್ದಾರೆ ಜನ, ಫ್ಯಾಮಿಲಿ ಜನ. ಎಲ್ಲ ಈ ಪಾವನ ಯಾತ್ರೆ ಪೂರ್ತಿ ಎಲ್ಲರೂ ಭಕ್ತರು ಎಲ್ಲ ಹಾಡೋದು. ಅದು ಏನಾಯ್ತು ಅಂತಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಬಿಡ್ದಿನಲ್ಲಿ ಏನಾಯ್ತು, ಸ್ವಾಮಿನ ಮುಟ್ಟಬಾರ್ದು ಒಂದಿದು ಅಂತ ಅಂದ್ಬಿಟ್ಟು ಅಲ್ಲಿ ಹೇಳಿದ್ರು. ಆದರೆ ಆ ಭಕ್ತರ ಪರಾಕಾಷ್ಠೆಗೆ ಅಲ್ಲಿ ಎಡೆ ಇಲ್ದಂಗೆ ಆಗೋಯ್ತು. ಏನು ಬಂದವರೆಲ್ಲ ಕಾಲು ಹೊತ್ತದೇನು ಒಂದು ಇದು ಮಾಡೋದೇನು, ನಾವು 7 ಗಂಟೆ ಹೇಳಿ ಕೃಷ್ಣಾರ್ಪಣ ಅಂತ ಸುಮ್ಮನೆ ಆಗ್ಬಿಟ್ವಿ. ಯಾಕಂದ್ರೆ ಭಕ್ತರ ಪರಾಧೀನ ಪೂರ್ತಿ ಪಾಲ್ಗೊಂಡಿದ್ರು ಅಲ್ಲ, ಎಲ್ಲಾ ದಿವಸನೂ. ಹೌದೌದು, ಪ್ರತಿ ದಿವಸ 3 ದಿವಸದ ಯಾತ್ರೆ ಆಯ್ತು. 3 ದಿನಗಳ ಯಾತ್ರೆ, ದಾರಿ ಉದ್ದಕ್ಕೂ ನಾಮ ಸಂಕೀರ್ತನೆ, ನರ್ತನ ಸೇವೆ, ದಾರಿ ಉದ್ದಕ್ಕೂ ಅದೇ ಥರ ಕ್ಷೇತ್ರದ MLAಗಳಾಗಿರ್ಬೋದು, ಇವರಾಗಿರ್ಬೋದು, ಎಲ್ಲರದು ಅದೇ ಥರ ಸಹಕಾರ ಒಂದಿದು. ಆಮೇಲೆ ಆಗಮಿಕವಾಗಿ ಎಲ್ಲ ಪ್ರತಿಷ್ಠಾಪನೆ ಕಾರ್ಯಗಳು. ಹೌದು, ಅದು ವಿಧಿವಿಧಾನಗಳ ಪ್ರಕಾರ ಜಲಾದಿವಾಸ 48 ದಿನಗಳ ಕಾಲ ಜಲಾದಿವಾಸ, ಅದಾದಮೇಲೆ ಧಾನ್ಯಾದಿವಾಸ, ಶಯನಾದಿವಾಸ, ರತ್ನಾದಿವಾಸ, ಫಲಾದಿವಾಸ, ಅಧಿವಾಸಗಳೇನೇನಿದೆ ಎಲ್ಲ ಅಧಿವಾಸಗಳನ್ನ ಯಾವ ಹಂತದಲ್ಲಿದೆ ಈಗ ಸ್ವಾಮಿನ ತಂದು ಈಗ ಶಾಸ್ತ್ರೋಕ್ತವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಇನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ. ಯಾಕೆಂದರೆ ಸ್ವಾಮಿ ವಿಗ್ರಹನೇ 10 ಅಡಿ ಇದೆ. ಸ್ವಾಮಿ ಎಲ್ಲ ಫಿನಿಶಿಂಗ್ ಆಗಿ ಈಗ ಒಂದು 5.5 ಟನ್ನು ಭಾರ ಹೆಚ್ಚು ಕಮ್ಮಿ ಅಷ್ಟು ಇರುವಂಥದ್ದು. ಆಮೇಲೆ ಅಷ್ಟು ದೊಡ್ಡ ಮೂರ್ತಿನೂ ಕೂಡ ವಾಸ್ಕಲ್ಲೆಲ್ಲ ಇಟ್ಮೇಲೆ ಮಾಡೋ ಅಂಥದ್ದಲ್ಲ ಅಂತಂದ್ಬಿಟ್ಟು ಫಸ್ಟೇ ಅದನ್ನು ವಿಧಿವಿಧಾನ ಪ್ರಕಾರ ಒಂದು ಇದು ಮಾಡಿ ಅದನ್ನೆಲ್ಲ ಕ್ಲೋಸಿಂಗ್ ಮಾಡಿ ಈಗ ಮೂರ್ತಿ ಪ್ರತಿಷ್ಠಾಪನೆಗೂ ಕೆಳಗಡೆ ನೀವು ಸಾಲಿಗ್ರಾಮಗಳು, ನವರತ್ನಗಳು, ತೀರ್ಥಗಳು, ಎಲ್ಲ ಥರದ ತೀರ್ಥಗಳು, ಎಲ್ಲ ಕ್ಷೇತ್ರದ ತೀರ್ಥಗಳನ್ನ ಸ್ವಾಮಿಗಳು ಒಂದು ಇದು ಮಾಡ್ಕೊಂಡು ತಂದಿದ್ರು. ಎಲ್ಲ ತುಂಬ ವಿಧಿವಿಧಾನಗಳ ಪ್ರಕಾರನೇ ಇದಾಯಿತು. ಆ ಒಂದು ಪ್ರತಿಷ್ಠಾಪನೆ ಸಮಯದಲ್ಲಂತೂ
ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಕೊಂಡು ಎಲ್ಲಿ ಉತ್ತರ ಕರ್ನಾಟಕದಿಂದೆಲ್ಲ ಬಂದಿದ್ದಾರೆ. ಉತ್ತರ ಕರ್ನಾಟಕ ಇಲ್ಲಿ, ನಮ್ಮ ನಿಡಘಟ್ಟ ಇಲ್ಲಿ, ಭಟ್ಕಳ ಎಲ್ಲ ಕಡೆಯಿಂದ ಇದೆಲ್ಲ ಸಾವಿರಾರು ಜನ ಬಂದು ಅದ್ರಲ್ಲಿ ಭಾಗವಹಿಸಿ ಒತ್ತಂತೂ ನಮಗೆ ತುಂಬ ಸಂತೋಷ ಆಯಿತು. ಆಮೇಲೆ ಕ್ಷೇತ್ರದಲ್ಲಿ ವಿಸ್ಮಯಗಳು ಇದು ಎಲ್ಲ ಯಾವ ರೀತಿ ಅಂತಂದರೆ ಅದು ಹೇಳ್ತಿರ್ಲಾಗದು. ಸ್ವಾಮಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ, ಸ್ವಾಮಿ ನಮ್ಮ ಮಧ್ಯ ತಿರುಮಲ ಕ್ಷೇತ್ರಕ್ಕೆ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಕಮ್ಮಿ ಅಂದ್ರೆ ಒಂದು 15 ಗರುಡುಗಳ ಮೇಲಿರ್ಬೋದು. ನಮ್ಮ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ನಿಮ್ಮ ಜೀವನದಲ್ಲಿ ನಿಮಗೆ ಈ ತರ ಪವಾಡ ಸದೃಶ್ಯಗಳು ಯಾವ್ಯಾವ ತರ ಅನುಭವ ನೀಡಿದೆ, ಅದೇ ನಮ್ಮ ಮುಂದಿನ ಪ್ರತ್ಯಕ್ಷವಾಗಿ ಎಲ್ಲರೂ ಕೂಡ ನೋಡಿದಂಥವರೆಲ್ಲ ಪಾವನ ಆಗೋಗಿದೆ ಅವತ್ತೊಂದು ದಿವಸ. ಅದು ಸಾಧ್ಯವೇ ಇಲ್ಲ. ಗರುಡುಗಳು ಹೆಂಗೆ ಬರ್ತಾ ಇದೆ ಅಂತಂದರೆ, ಸ್ವಾಮಿ ಮುಂದೆ ಬಂದು ಹಿಂಗೆ ಅಂದ್ಕೊಂಡು ಹೋಗೋದೇನೋ, ಅಲ್ಲಿ ಹಿಂಗೆ ಅಂದ್ಕೊಂಡು ಕಾಲನ್ನ ಇದು ಮಾಡ್ಕೊಂಡು ಹೋಗೋದೇನೋ, ಅದನ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಅಷ್ಟೊತ್ತು ಸ್ಟಾಪ್ ಮಾಡಿಬಿಟ್ಟಿದ್ವಿ ಅಲ್ಲಿ. ನಮ್ಮ ಇವರು ಪ್ರಕಾಶ್ ಅವ್ರ ಮನೆ ಮುಂದಕ್ಕಾದಂಗೆ ಅದು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಆವತ್ತೊಂದು ದಿವಸ ಅಲ್ಲಿ ಸ್ಟಾಪ್ ಮಾಡಿ ಎಷ್ಟು ಗರುಡ ದೇವರು ಪ್ರದಕ್ಷಿಣೆ ಹಾಕಿ ಆಮೇಲೆ ಹಂಗೆ ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದರದ್ದು ಒಂಚೂರು ಕೆಲಸನೂ ಕೂಡ ಬ್ಯಾಲೆನ್ಸ್ ಇತ್ತು. ಜಲಾದಿವಾಸಕ್ಕೂ ಮುಂಚೆ ಅದನ್ನು ಮಾಡುವಂಥ ಸಂದರ್ಭದಲ್ಲೂ ಅಷ್ಟೇ, ಒಂದು ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಸಮಯ ಸಂಧ್ಯಾ ಕಾಲದಲ್ಲಿ ಎಷ್ಟು ಗರುಡುಗಳು ಸ್ವಾಮಿ ಮೇಲೆ ಆ ಒಂದು ಸೆಡ್ಡು ಇದ್ರ ಮೇಲೆ ತಿರುಗ್ತಾ ಇದೆ. ಅದೆಲ್ಲ ವಿಡಿಯೋ ಮಾಡಿ ಎಲ್ಲ ಕಳಿಸ್ಕೊಟ್ವಿ. ಇದು ಪ್ರತ್ಯಕ್ಷ ಪವಾಡ. ಆಮೇಲೆ ಈ ಸ್ವಾಮಿನ ಇದು ಮಾಡುವಂಥ ಸಂದರ್ಭದಲ್ಲೂ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದು ಮಾಡಿದ್ವಲ್ಲ, ಆ ಸಂದರ್ಭದಲ್ಲೂ ನಮ್ಮ ಬಾಲಕೃಷ್ಣ ಅವರು ಸ್ವಾಮಿಗೆ ಶ್ರೀಗಂಧ ಲೇಪನ ಮಾಡಬೇಕು ಅಂತ ಶ್ರೀಗಂಧನೆಲ್ಲ ದೊಡ್ಡದು ಶ್ರೀಗಂಧನೆಲ್ಲ ತರಿಸಿದ್ರು. ಚಂದನ ಹರಿಯುವಂಥ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಸ್ವಯಂ ಸೇವಕರು ಎಲ್ಲ ಬಂದಿದ್ರು. ಅವತ್ತು ಬಂದು ಹಿಂದಿನ ದಿವಸ ರಾತ್ರಿ ಎಲ್ಲ ಒಂದು ಇದು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪ್ರಕಾಶ್ ಅವರು ಅವರ ಕುಟುಂಬದ ಸಮೇತ ಬಂದರು. ಅವರ ಸಿಸ್ಟರ್ಸ್ ಎಲ್ಲ ಒಂದು ಇದು ಮಾಡ್ಕೊಂಡು ಎಲ್ಲ ಬಂದರು. ರಾತ್ರಿ ಸುಮಾರು ಒಂದು 12 ಗಂಟೆ 1 ಗಂಟೆ ಸಮಯ ಇರ್ಬೋದು, 1 ಗಂಟೆ ಸಮಯ ಇರ್ಬೋದು. ಆ ಒಂದು ಸಂದರ್ಭದಲ್ಲಿ ಬಂದಾಗ ಬನ್ನಿ ಶ್ರೀನಿವಾಸಲ್ಲಿ 1 ನಿಮಿಷ ಅಂತ ಅಂದ್ಬಿಟ್ಟು ನಮ್ಮನ್ನೆಲ್ಲ ನಾವಲ್ಲಿ ಅಷ್ಟು ದೂರದಲ್ಲಿ ಒಂದು ಶ್ರೀಗಂಧವನ್ನು ನಾವು ಇದು ಮಾಡ್ತಾ ಇದ್ದಂಥವ್ರನ್ನ ಕರೆದು ತೋರಿಸಿದ್ರು. ನೋಡಿದ್ರೆ ಅದು ನಿಗಮಕ್ಕೆ ಸಿಲುಕದ ಅಂತಾರಲ್ಲ, ಆ ಥರ ಭಗವಂತ ಇರೋದು ಅಲ್ಲಿ ಅಷ್ಟು ದೂರ ಕೊಳದಲ್ಲಿ. ಇಲ್ಲಿ ಸ್ವಾಮಿ ಪ್ರತಿಷ್ಠಾಪನೆ ಆಗುವಂಥ ಹಿಂಭಾಗದಲ್ಲಿ ಆ ನೆರಳು ಹೆಂಗಿದೆ ಅಂತಂದರೆ ಕಾಣಿಸ್ತಾ ಇದೆ. ಆ ಫೋಟೋ ನಾನು ನೋಡಿದ್ದೀನಿ. ಅದು ಕರೆಕ್ಟಾಗಿ ಆ ಬಿಂಬ ಅಲ್ಲಿ ಬಂದು ಆ ಗೋಡೆ ಮುಂದಕ್ಕೆ ಬಂದು ನಿಂತಿರೋಂಗೆ. ಅದು ಈ ಥರದೆಲ್ಲ ಪವಾಡಗಳು ಬಾಯಿಯಲ್ಲಿ ಅನುಭವಿಸ್ಬೇಕು. ಆಮೇಲೆ ನಮ್ಮ ಪೂಜ್ಯ ಗುರುಗಳಾದಂತಹ ನಾರಾಯಣ್ ಭಟ್ರವರು, ಉತ್ತಮ್ ಜೋಶಿಯವರು, ಪುಣೆಯವರು, ನಮ್ಮ ಶ್ರೀನಿಧಿಯವರು ಅಂತ ಆಪ್ತರು. ಅವರ ಒಂದು ಇದರಲ್ಲಿ ಸ್ವಾಮಿಗಳ ಹತ್ರನೇ ಕರ್ಕೊಂಬಂದು ಒಂದು ನಿರ್ಧಾರ ಮಾಡಿ ಋಗ್ವೇದ ಸಂಹಿತೆ ಯಾಗ, ಚತುರ್ವೇದ ಪಾರಾಯಣ, 4 ವೇದಗಳ ಪಾರಾಯಣ, ಋಗ್ವೇದ ಸಂಹಿತೆ ಯಾಗ 7 ದಿನಗಳ ಕಾಲ ಸ್ವಾಮಿ ಇದು ಅಗ್ನಿದೇವನ್ನ ಆಹ್ವಾನ ಮಾಡಿದ್ದು 7 ದಿನಗಳ ಕಾಲ ಹೋಮ ಆರಿರಲಿಲ್ಲ. ಕಡೆ ದಿವಸ ಕಲ್ಯಾಣೋತ್ಸವನು ಶ್ರೀನಿವಾಸ ಕಲ್ಯಾಣ ಆಯಿತು. ಅವತ್ತೊಂದು ದಿವಸನೂ ತುಂಬ ಅದು 7 ದಿವಸಗಳು ಹಬ್ಬ. ನಮಗೆ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ರಾತ್ರಿ ಎಲ್ಲ ಅಲ್ಲೇ ಇರ್ತಾಯಿದ್ವಿ, ಒಂದು ಇದು ಮಾಡ್ತಾಯಿದ್ವಿ. ಇದು ನಮಗೆ ನಮ್ಮ ಜೀವನದಲ್ಲಿ ಸಿಕ್ಕಿರುವಂಥ ನಮಗೆ ಯೋಗ, ಎಷ್ಟೋ ಜನ್ಮದ ಒಂದು ಸುಕೃತ ನಮಗೆ. ಅದರಲ್ಲೂ ನಮ್ಮ GR ಸ್ವಾಮಿ, ನಮ್ಮ ಶ್ರೀಕಾರ್ಯಂ ಸ್ವಾಮಿ, ಶ್ರೀನಿವಾಸ ಅಂದ್ರೆ ನಮ್ಮ ಶ್ರೀಕಾರ್ಯಂ ಸ್ವಾಮಿಗಳು ಅವ್ರ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಪ್ರತಿ ಹಂತದಲ್ಲೂ. ಈಗ ನಮ್ಮ ಮಧ್ಯ ತಿರುಮಲ ಕ್ಷೇತ್ರದ ಅಥಾರಿಟಿ ಧರ್ಮದರ್ಶಿಗಳಾಗಿ ಟ್ರಸ್ಟಿಗಳಾಗಿ ನಮ್ಮ ಶ್ರೀಕಾರ್ಯಂ ಅವರು ಕೂಡ, ಅವ್ರಿಗೆ ಶ್ರೀನಿವಾಸ ಅಂದ್ರೆ ಅಷ್ಟು ಪ್ರಾಣ. ಅವರಂತೂ ಅವ್ರಿಗೆಲ್ಲ ಅಷ್ಟು ಸಂಕಲ್ಪ ಮಾಡೋದ್ರಿಂದನೇ ಅದು ನಮ್ಮ ಜನಗಳಿಗೆ ಒಳ್ಳೇದಾಗೋದಕ್ಕೋಸ್ಕರ ನಿಸ್ವಾರ್ಥವಾಗಿ ಅವ್ರು ಮಾಡೋ ಸಂಕಲ್ಪನೇ ಇವತ್ತು ಎಲ್ಲರಿಗೂ ನಮಗೆ ಅದರದ್ದು ಫಲ ಸಿಗ್ತಾ ಇದೆ. ಅವ್ರ ಪರಿಶ್ರಮ, ಅವರ ಮಾರ್ಗದರ್ಶನ ಪ್ರತಿಯೊಂದು. ನಮ್ಮ ಅದೇ ಥರ ಇದು ಅಯೋಧ್ಯೆಯಲ್ಲಿ ಯಾವಾಗ ರಾಮ ಮಂದಿರ ಓಪನಿಂಗ್ ಇದಾಯಿತು, ಪ್ರಾರಂಭೋತ್ಸವ ಆಯಿತು, ಆ ಸಂದರ್ಭದಲ್ಲಿ ನಮ್ಮ ಮಧ್ಯ ತಿರುಮಲ ಕ್ಷೇತ್ರದಲ್ಲಿ ಒಂದು ಆಚರಣೆ ಮಾಡಬೇಕು ಅಂತ 24 ಗಂಟೆಗಳ ಅಖಂಡ ಭಜನಾ ಕಾರ್ಯಕ್ರಮ, ಜೊತೆಯಲ್ಲಿ ಸೀತಾರಾಮರ ಕಲ್ಯಾಣ ಅದನ್ನು ಆಯೋಜನೆ ಮಾಡ್ಕೊಂಡು ಎಲ್ಲ ಸ್ವಾಮಿ ಹೆಂಗೆ ಮಾಡಿಸ್ಕೊತಾ ಇದ್ದಾರೆ ಅಂತಂದರೆ,
ನಾವೇನು ಅನ್ಕೊಳ್ತಾ ಇದ್ವಿ ಅದಕ್ಕಿಂತ ಹೆಚ್ಚಿನದಾಗೆ ಮಾಡಿಸ್ಕೊಳ್ತಾ ಇದ್ದಾರೆ. ಖಂಡಿತ ಅದು ಅವನಿಗೆ ಬೇಕು ಆ ಜಾಗ ಅಂತ ಅವನು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದು ಸುಸೂತ್ರವಾಗಿ ನಡೆಯುತ್ತೆ. ಅದು ನಮ್ಮ ಸ್ವಾಮಿಗಳ ಆಶೀರ್ವಾದ, ನಿಮ್ಗಳಿಗೆಲ್ಲ ಚೈತನ್ಯ, ಅದರಲ್ಲಿ ಮಾಡೋ ಉತ್ಸಾಹ ಎಲ್ಲ ಸಿಕ್ಕಿರೋದೇ ತುಂಬ ದೊಡ್ಡ ವಿಷಯ. ಖಂಡಿತವಾಗಿ ಅದೇ ಹೇಳಿದ್ವಲ್ಲ, ನಮ್ಮದು ಪೂರ್ವ ಜನ್ಮದ ಸುಕೃತ ಸಿಕ್ಕಿರುವಂಥದ್ದು. ಈಗ ಅದೇ ಥರ ಪೋಷಕ ಸಮಿತಿ ಅಂತ ಅಂದ್ಕೊಂಡು ಕೂಡ ನಮ್ಮ ದಯಾನಂದ್ ಅವರು ಅಂತಿದ್ದಾರೆ ಇಲ್ಲಿ ವಿಜಯನಗರದಲ್ಲಿ. ಅವರು, ನಮ್ಮ ರೇಣುಕೇಶ್ವರ್ ಅವರು, ಆಮೇಲೆ ಮೋಹನ್ ಗೌಡ್ರವರು, ಆಮೇಲೆ ಶಶಿಧರ್ ಅವರು, ಆಮೇಲೆ ನಮ್ಮ ಕೃಷ್ಣಪ್ಪನವರು ಅಂತ ನಮ್ಮ ಸ್ವಾಮಿಗಳಿಗೆ ಭಾಳ ಒಂದು ಆಪ್ತ ಶಿಷ್ಯರು. ಅವ್ರದ್ದು ಸೇವೆನೂ ಕೂಡ ಪುಷ್ಕರಣಿ ಸೇವೆ. ಸ್ವಾಮಿಗಳು ಒಂದೇ ಮಾತು ಹೇಳಿದ್ದು, ಒಂದು ಮಾತು ಹೇಳಿದ ತಕ್ಷಣ ಆಯಿತು ಸ್ವಾಮಿ ಅಂತ. ಸ್ವಾಮಿ ಪುಷ್ಕರಣಿದು ಸೇವೆ ಪೂರ್ತಿ ಅವರು ಒಂದು ಸೇವೆ. ಪ್ರತಿಯೊಬ್ಬರಿಗೂ ಆ ಕೈಂಕರ್ಯ ಮಾಡೋ ಭಾಗ್ಯ ಅವರೇ, ಭಗವಂತನೇ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸ್ವಾಮಿಗಳ ನಗುನಲ್ಲೇ ಎಲ್ಲ ತುಂಬೋಗಿದೆ, ಎಲ್ಲ ಅದು ಅವ್ರ ಮಂದಸ್ಮಿತ ಮುಖರವಿಂದಾನೇ ಸಾಕು, ಎಲ್ಲರಿಗೂ ಆಕರ್ಷಣೀಯ ಅದೆಲ್ಲ. ನೀವು ಬಹಳ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ಈ ಶ್ರೀನಿವಾಸನ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಇಷ್ಟೊಂದು ನಿಮ್ಮನ್ನು ತೊಡಗಿಸ್ಕೊಂಡು ಪ್ರತಿನಿತ್ಯ ಈ ಥರ ನೀವು ನಿಸ್ವಾರ್ಥ ಕೈಂಕರ್ಯ ಮಾಡ್ತಿರೋದು ಬಹಳ ಸಂತೋಷದ ವಿಷಯ. ಮತ್ತು ಎಷ್ಟೋ ಜನಕ್ಕೆ ಇದು ಪ್ರೇರಣೆ ಕೂಡ, ಅವರಾಗೆ ಬಂದು ವಾಲಂಟ್ರಿಯಾಗಿ ಈ ರೀತಿ ಕೈಂಕರ್ಯಗಳನ್ನು ಮಾಡೋಕ್ಕೆ. ಇದುವರೆಗೆ ನಮ್ಮ ವಾಹಿನಿಯ ವೀಕ್ಷಕರೊಂದಿಗೆ ನಿಮ್ಮ ಈ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ. ಹಾಗೆ ನಿಮ್ಮ ಭಜನೆಯನ್ನು ಸುಮಧುರವಾಗಿ ಹಾಡಿ ನಮ್ಮನ್ನು ಸಂತೋಷಪಡಿಸಿದ್ದೀರಾ. ಅದಕ್ಕಾಗಿ ನಿಮಗೆ ನಮ್ಮ ಪೂರ್ವಕ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಯತಿರಾಜ ವಾಹಿನಿಯ ಎಲ್ಲ ಸದ್ಭಕ್ತರಿಗೂ ಕೂಡ ಅನಂತ ನಮಸ್ಕಾರಗಳು. ದಯಮಾಡಿ ಮಧ್ಯ ತಿರುಮಲ ಕ್ಷೇತ್ರಕ್ಕೆ ಬನ್ನಿ. ಸ್ವಾಮಿಗಳ ಕನಸು ಅಲ್ಲಿ ನನಸಾಗ್ತಾ ಇದೆ. ವಿಶೇಷವಾದಂಥ ರೀತಿಯಲ್ಲಿ ಭೂವೈಕುಂಠ ಯಾವ ರೀತಿ ಇದೆಯೋ ಅದೇ ಥರ ವಿಶೇಷವಾಗಿ ನಿತ್ಯ ಕಲ್ಯಾಣ ಪಚ್ಚತೋರಣ ಅಂತಂದಂಗೆ ಪ್ರತಿನಿತ್ಯ ವಿಶೇಷವಾದಂಥ ಪ್ರಸಾದ ವಿನಿಯೋಗ ಆಗುವಂಥ ದೇವಸ್ಥಾನ ಅದಾಗ್ತಾ ಇದೆ. ದಯಮಾಡಿ ಎಲ್ಲರ ಸದ್ಭಕ್ತರು ಬಂದು ಅಲ್ಲಿ ನಿರ್ಮಾಣ ಹಂತದಲ್ಲಿರುವಂಥ ಸ್ವಾಮಿಯನ್ನು ನೋಡಿ, ದೇವಸ್ಥಾನವನ್ನು ನೋಡಿ ಸಂತೃಪ್ತರಾಗಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಮತ್ತೊಮ್ಮೆ ಸ್ವಾಮಿಗಳ ಅಡಿದಾವರಗಳಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳು. ಈ ದೇವಸ್ಥಾನದ ಕಾರ್ಯ ತುಂಬ ಸುಲಭವಾಗಿ ಶೀಘ್ರ ರೀತಿಯಲ್ಲಿ ಆಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ತಾವೆಲ್ಲ ಬರಬೇಕು ದಯಮಾಡಿ. ಇಡೀ ಪರಿವಾರ, ನಮ್ಮ ಯತಿರಾಜ ಪರಿವಾರ, ಕುಟುಂಬ, ಸಕುಟುಂಬ, ವಸುದೇವ ಕುಟುಂಬ ಎಲ್ಲ ಬಂದು ಅಲ್ಲಿ ಇದು ಮಾಡಬೇಕು ಅಂತ ಕೇಳ್ತೀವಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ವೀಕ್ಷಕರೇ, ಇಲ್ಲಿಗೆ ಇಂದಿನ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮತ್ತೋರ್ವ ವಿಶೇಷ ವ್ಯಕ್ತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.